ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿನ್ನೆ VAO ನೇಮಕಾತಿಗೆ ಸಂಬಂಧಪಟ್ಟಾಗಿ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ತುಂಬಾ ಇನ್ಫಾರ್ಮೇಶನ್ ಕೊಡೋದಕ್ಕಾಗಿರಲಿಲ್ಲ. ಕಾರಣ ಏನು ಅಂತಂದ್ರೆ ಒಂದಿಷ್ಟು ದಾಖಲೆಗಳ ಅವಶ್ಯಕತೆ ಇತ್ತು. ವಿತೌಟ್ ದಾಖಲೆಗಳಿಲ್ಲದೆ ನಾನು ಹೇಳಿದಾಗ ಹಲವಾರು ಬಾರಿ ಒಂದಿಷ್ಟು ಜನ ಸಂಶಯವನ್ನು ವ್ಯಕ್ತಪಡಿಸುವಂಥದ್ದು ನಾನು ನೋಡಿದ್ದೀನಿ. ಯಾಕೆ ಅಂತಂದ್ರೆ ಮೊದಲೇ ಗೊತ್ತಿದೆ ನಿಮಗೆ, ಕಳೆದ 1 ವರ್ಷದಿಂದ ನೇಮಕಾತಿಗಳು ಆಗಿರಲಿಲ್ಲ. ಸೊ ಹಾಗಾಗಿ ಯಾರಿಗೂ ಕಾನ್ಫಿಡೆನ್ಸ್ ಇಲ್ಲ, ನೇಮಕಾತಿ ಮಾಡ್ತಾರೆ ಅಂತಂದ್ರೆ ನಂಬೋದಕ್ಕೆ ರೆಡಿ ಇಲ್ಲ. ಆ ರೀತಿಯಾದಂಥ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಬಟ್ ಅಂತೂ ಇಂತೂ KA ಇಂದ ನೋಟಿಫಿಕೇಶನ್ ಆಗಿದೆ. ಈಗಾಗಲೇ ಅಪ್ಲಿಕೇಶನ್ ಕೂಡ ಹಾಕ್ತಾ ಇದ್ದೀರಾ. ಅಂಡ್ ಅಪ್ಕಮಿಂಗ್ ಬೇರೆ ಬೇರೆ ನೋಟಿಫಿಕೇಶನ್ಗಳು ಕೂಡ ಆಗೋದಿದೆ. ಅದರ ಜೊತೆ ನಿಮಗೆ ಗೊತ್ತಿದೆ, ಕಳೆದ ಬಾರಿ VAO ಅಂದ್ರೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆ ಒಟ್ಟು 1000 ಹುದ್ದೆಗಳ ಭರ್ತಿಗಾಗಿ ಕಂದಾಯ ಇಲಾಖೆಯಿಂದ KA ಅವರಿಗೆ ಪರೀಕ್ಷೆಯನ್ನು ವಹಿಸಿದ್ರು. ಸೊ ಮೊಟ್ಟ ಮೊದಲ ಬಾರಿಗೆ, ಈ ಹಿಂದೆ ಏನಿತ್ತು ಅಂತಂದ್ರೆ VAO ನೇಮಕಾತಿಗೆ PUC ಅಂಕಗಳನ್ನ ಮೆರಿಟ್ ಕನ್ಸಿಡರ್ ಮಾಡ್ತಾ ಇದ್ರು. ಬಟ್ ಅದಾದ್ಮೇಲೆ ಮೊಟ್ಟ ಮೊದಲ ಬಾರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಯನ್ನು ಭರ್ತಿ ಮಾಡಿಕೊಳ್ಳಾಯಿತು. ನಿಮಗೆ ಸಿಲೆಬಸ್ ಬಗ್ಗೆ ಈಗಾಗಲೇ ಗೊತ್ತಿದೆ. ಆಸ್ ಇಟ್ ಈಸ್ ಪೇಪರ್ 1 GK, ಪೇಪರ್ 2 ಕಮ್ಯುನಿಕೇಶನ್ ಪೇಪರ್, ಅಂದ್ರೆ ಕಂಪ್ಯೂಟರ್ ಮತ್ತು ಇಂಗ್ಲಿಷ್, ಕನ್ನಡ, ಗ್ರಾಮರ್ 3 ವಿಷಯಗಳ ಆಧಾರಿತ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಹಲವಾರು ಜನ ಒಂದು ರೀತಿ ಡ್ರೀಮ್ ಜಾಬ್ ಅನ್ಕೊಂಡು ಪರೀಕ್ಷೆಯನ್ನು ಅಟೆಂಡ್ ಮಾಡಿದ್ರಿ. ಒಂದಿಷ್ಟು ಜನರಿಗೆ 2-3 ಅಂಕಗಳಿಂದ ಹುದ್ದೆಯನ್ನು ಕಳ್ಕೊಂಡ್ರಿ. ಇನ್ ಕೆಲವರು ಪ್ರಿಪರೇಷನ್ ಇಲ್ಲದೆ ಫಸ್ಟ್ ಟೈಮ್ ಎಕ್ಸಾಮ್ ಅಟೆಂಡ್ ಮಾಡಿ ಸ್ವಲ್ಪ ಕಷ್ಟ ಆಯಿತು. ಬಟ್ ಈ ಬಾರಿ ಮತ್ತೆ ನೋಟಿಫಿಕೇಶನ್ ಆಗುತ್ತೆ VA, ಅದು ಕೂಡ 500 ಹುದ್ದೆಗಳು. ಅಂದ್ರೆ ಈ ಹಿಂದೆ ಏನಾಗಿತ್ತು ಅಂತಂದ್ರೆ ಒಟ್ಟು 1500 ಹುದ್ದೆಗಳಿದ್ದು ಗ್ರಾಮಾಡಳಿತಾಧಿಕಾರಿ. ಬಟ್ ಅದರಲ್ಲಿ ಅಷ್ಟಕ್ಕೂ ಕೂಡ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿತ್ತು. ಬಟ್ ಒಟ್ಟಾರೆ 1500 ನೇಮಕಾತಿ ಮಾಡ್ಕೊಳ್ಳಿಲ್ಲ ಅವರು. ಕೇವಲ 1000 ಮಾಡ್ಕೊಂಡು ಇನ್ನು 500 ಬ್ಯಾಲೆನ್ಸ್ ಉಳಿಸಿದ್ರು. ಸೊ ಆ 500 ಹುದ್ದೆಗಳನ್ನ ಇದೇ ಪ್ರಸಕ್ತ ವರ್ಷದಲ್ಲಿ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಇತ್ತೀಚೆಗೆ RTA ಮೂಲಕ ನಾವು ಕೋರಿದಂತ ಒಂದು ಮಾಹಿತಿಗೆ ಒಂದು ಸಿಕ್ಕಿರುವಂತ ಉತ್ತರ. ಈ ಉತ್ತರದಲ್ಲಿ ಇರುವಂತದ್ದು ಏನು ಅಂದ್ರೆ, ಕಂದಾಯ ಇಲಾಖೆಯಲ್ಲಿ 1500 ಅಧಿಕಾರಿಗಳನ್ನ ನೇಮಕ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿಯನ್ನು ನೀಡಿದ್ದು, ಈ ಪೈಕಿ 1000 ಹುದ್ದೆಗಳನ್ನ 2024-25ನೇ ಸಾಲಿನಲ್ಲೇ ಭರ್ತಿ ಮಾಡಿಕೊಳ್ಳಲಾಗಿದೆ. ಇನ್ನು ಉಳಿದಿರುವ 500 ಹುದ್ದೆಗಳನ್ನ ಈ ವರ್ಷ ಪ್ರಸಕ್ತ ಸಾಲಿನಲ್ಲಿ ಭರ್ತಿ ಮಾಡ್ಕೊಳ್ಳೋದಕ್ಕೆ ಕ್ರಮ ವಹಿಸ್ತೀವಿ ಅಂತೇಳಿ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು RTA ಮೂಲಕ ತೆಗೆದುಕೊಂಡ ಮಾಹಿತಿಯಲ್ಲಿ. ಅಂಡ್ ಅದಾದ್ಮೇಲೆ ಅದಕ್ಕೆ ಪೂರಕವೆನ್ನುವಂತೆ ಇನ್ನೊಂದು ಮಾಹಿತಿ ಇದೆ. ಅದೇನು ಅಂತಂದ್ರೆ, ಉಡುಪಿಯ ಒಂದು ಸಹಾಯಕ ಕಮಿಷನರ್ ಅವರು ಒಂದು ಪತ್ರವನ್ನ ಬರೀತಾರೆ. ಅದು ಏನು ಅಂತಂದ್ರೆ, ಖಾಲಿ ಇರುವ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡೆಯೋದಕ್ಕೆ ಆ ಒಂದು ಪತ್ರವನ್ನು ಬರೆದಿರುವಂಥದ್ದು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಅಂದ್ರೆ ದಿನಾಂಕ 9ನೇ ತಾರೀಕು ಒಂದು ಪತ್ರ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆಯವರಿಂದ ಬೇರೆ ಬೇರೆ ಜಿಲ್ಲೆಯ ಎಲ್ಲ ಜಿಲ್ಲಾಧಿಕಾರಿಗಳು ಕೊಡುವ ಹೋಗಿರುವಂಥದ್ದು. ಅದೇನು ಅಂತಂದ್ರೆ, ಒಟ್ಟಾರೆಯಾಗಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಗ್ರಾಮಾಡಳಿತಾಧಿಕಾರಿ ಹುದ್ದೆಗಳು ಖಾಲಿ ಇದೆ, ಸೊ ಅದನ್ನ ಭರ್ತಿ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಕ್ರಮ ವಹಿಸೋದ್ರಿಂದ ನೀವು ಅದರ ಮಾಹಿತಿ ಕೊಡಿ ಅಂತೇಳಿ ಮಂಜೂರಾಗಿರೋ ಹುದ್ದೆಗಳು ಎಷ್ಟು, ಖಾಲಿ ಇರುವ ಹುದ್ದೆ ಎಷ್ಟು, ಅಂಡ್ ಭರ್ತಿ ಆಗ್ಬೇಕಾಗಿರೋ ಹುದ್ದೆಗಳು ಎಷ್ಟು ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಿರುವಂಥದ್ದು ಕೂಡ ಒಂದು ಪತ್ರ ಇದೆ. ಸೊ ಹಂಗಾಗಿ ಈ ಎಲ್ಲ ಪತ್ರಗಳನ್ನ ನಾವು ನೋಡಿದಾಗ, ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಕಂದಾಯ ಸಚಿವರು ಹೇಳಿರುವಂತೆ ಇದೇ ವರ್ಷದಲ್ಲಿ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೇಮಕಾತಿಗೆ ಅಡ್ಡಿ ಆಗಿದ್ದಂಥದ್ದು ನಿಮ್ಗೆ ಗೊತ್ತೇ ಇದೆ, ಒಳ ಮೀಸಲಾತಿಯ ಪ್ರಕ್ರಿಯೆ. ಸೊ ಅದು ಕೂಡ ಈಗ ಕಂಪ್ಲೀಟ್ ಆಗಿ ಮುಗಿದಿರೋದ್ರಿಂದ ಅಪ್ಕಮಿಂಗ್ ಈಗ ಆರ್ಥಿಕ ಇಲಾಖೆಯಿಂದ ಅನುಮತಿ ಕೂಡ ಸಿಕ್ಕಿರೋದ್ರಿಂದ ಜಸ್ಟ್ ನೋಟಿಫಿಕೇಶನ್ ಮಾಡೋದೊಂದು ಬಾಕಿ ಇದೆ. ಒಟ್ಟು 500 ಹುದ್ದೆಗಳು ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅನ್ನೋದ್ರ ಬಗ್ಗೆ ಕೂಡ ನಾನು ವರ್ಗೀಕರಣದ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ಆಸ್ ಸೂನ್ ಆಸ್ ಪಾಸಿಬಲ್. ಈ ಹಿಂದೆ ಕೂಡ ನಾನು ಒಂದು ಮಾಹಿತಿ ಕೊಟ್ಟಿದ್ದೆ. ಏನು ಅಂತಂದ್ರೆ, ಯಾವಾಗ ನೋಟಿಫಿಕೇಶನ್ ಆಗಿತ್ತು 1000 VAO ಹುದ್ದೆಗಳದ್ದು, ಸೊ ಆ ಸಮಯದಲ್ಲಿ ಯಾವ ಜಿಲ್ಲೆಗೆ ಎಷ್ಟು ಅಪ್ಲಿಕೇಶನ್ ಬಂದಿದೆ ಅನ್ನೋ ಒಂದು ವಿಡಿಯೋ ನೀವು ನೋಡಿದಿರ, ತುಂಬಾ ವೈರಲ್ ಆಗಿತ್ತು. ಆಲ್ಮೋಸ್ಟ್ 1 ಲಕ್ಷಕ್ಕಿಂತ ಹೆಚ್ಚು ಆಸ್ಪಿರೆಂಟ್ಸ್ ಅದನ್ನ ನೋಡಿದ್ರಿ. ಸೊ ಅದಾದ್ಮೇಲೆ ತುಂಬಾ ಜನ VAO ಅಪ್ಡೇಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ, ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅಂಡ್ ಅಪ್ಕಮಿಂಗ್ ನೋಟಿಫಿಕೇಶನ್ಗೆ ಕಾಯ್ತಿದ್ದೀರಾ, ಮತ್ತೆ ಎಕ್ಸಾಮ್ ಬರೀಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮಗೂ ಕೂಡ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಅಂಡ್ ಕಳೆದ ಬಾರಿ VAO ನೇಮಕಾತಿಯಲ್ಲಿ ಯಾರು ಅವಕಾಶವನ್ನು ಕಳ್ಕೊಂಡಿದ್ದೀರಾ ಅವ್ರಿಗೆ ಈ ಬಾರಿ ಅವಕಾಶ ಖಂಡಿತವಾಗಿದೆ. ಈ 500 ಹುದ್ದೆಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಷ್ಟೆಷ್ಟಿದೆ ಅನ್ನೋ ಒಂದು ಮಾಹಿತಿಯನ್ನು ಪಡ್ಕೊಂಡು ಒಟ್ಟಾರೆ ಮಾಹಿತಿಯ ಕ್ರೋಢೀಕರಣದೊಂದಿಗೆ ನೇಮಕಾತಿಯನ್ನ ಕಂದಾಯ ಇಲಾಖೆ KA ಅವರಿಗೆ ವಹಿಸುತ್ತೆ. KA ಅವರು ಪರೀಕ್ಷೆಯನ್ನ ಮಾಡ್ಕೊಡ್ತಾರೆ. ಕಳೆದ ಬಾರಿ ನೋಡಿದ್ರೆ ತುಂಬಾ ಕ್ವಿಕ್ ಕಳೆದ ಒಂದು ಪರೀಕ್ಷೆ ನಡೆದ ವಿತಿನ್ 6 ಮಂತ್ ಅಲ್ಲಿ ಪ್ರೋಸೆಸ್ ಕಂಪ್ಲೀಟ್ ಮಾಡಿ ಆರ್ಡರ್ ಕಾಪಿಯನ್ನು ಇಶ್ಯೂ ಮಾಡಾಯಿತು. ಈ ಬಾರಿ ಕೂಡ ಅಷ್ಟೇ ವೇಗವಾಗಿ
ನೇಮಕಾತಿ ಕಂಪ್ಲೀಟ್ ಆಗುತ್ತೆ. ಅಂಡ್ ಈ ಕೆಲವೊಂದಿಷ್ಟು ಜನ ಡೌಟ್ ಅಲ್ಲೇ ಇರ್ತಾರೆ. ಹೆಂಗೆ ಅಂದ್ರೆ ಅವ್ರಿಗೆ ಈ ಕಡೆ ಪರೀಕ್ಷೆಗೆ ಕಂಪ್ಲೀಟ್ ಪ್ರಿಪರೇಷನ್ ಆಗಿರ್ತಾರೋ ಇಲ್ವೋ ಗೊತ್ತಿಲ್ಲ, ಅಥವಾ ಅವರಿಗೆ ಪರೀಕ್ಷೆ ಬರೆಯೋದ್ರ ಬಗ್ಗೆ ಇಚ್ಛಾಶಕ್ತಿನೇ ಇರಲ್ಲ. ಅಂತವ್ರು ಈ ಕಮೆಂಟ್ ಬಾಕ್ಸ್ ಗಳಲ್ಲಿ ಬಂದು ಕೆಲವೊಂದು ಕಮೆಂಟ್ ಮಾಡ್ತಾ ಇರ್ತಾರೆ. ಬೇರೆಯವ್ರು ಏನೋ ಪಾಪ ಸೀರಿಯಸ್ನೆಸ್ ಇಂದ ಕೂತಿರ್ತಾರೆ, ಅಂತವ್ರಿಗೆ ಡಿಸ್ಟ್ರಾಕ್ಷನ್ ಮಾಡೋಕ್ಕೋಸ್ಕರ ನೇಮಕಾತಿಗಳು ಇನ್ನೂ ಶುರು ಆಗಲ್ಲ, ಹಂಗಾಗುತ್ತೆ ಹಿಂಗಾಗುತ್ತೆ. ಸೊ ಅಂತವ್ರ ಮಾತುಗಳನ್ನ ಕೇಳಕ್ ಹೋಗ್ಬೇಡಿ. ಅಂತವ್ರನ್ನ ನಾನೇ ಚಾನಲ್ ಇಂದ ರಿಮೂವ್ ಮಾಡಿ ಬಿಸಾಕ್ತೀನಿ. ಸೊ ಅಂತವ್ರನ್ನ ಯಾರು ತಲೆ ಕೆಡಿಸ್ಕೊಳ್ದೆ, ನಿಮ್ಮ ಪ್ರಿಪರೇಷನ್ ಏನಿದೆ, ನಿಮಗೆ ಏನ್ ಸಹಾಯ ಆಗುತ್ತೆ ಅಂತದ್ರ ಕಡೆ ಮಾತ್ರ ಗಮನ ಕೊಡಿ. ಅಂತಹ ವಿಷಯಗಳನ್ನ ಮಾತ್ರ ತಲೆಗೆ ಹಾಕೊಂಡು ಪ್ರಿಪರೇಷನ್ ಅನ್ನ ಆರಂಭಿಸಿ. ಕಾರಣ ಸಮಯ ತುಂಬಾ ಕಡಿಮೆ ಇದೆ. ಇನ್ ಕೇಸ್ ನವೆಂಬರ್ಗೆ ನೋಟಿಫಿಕೇಶನ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ನವೆಂಬರ್ಗೆ ನೋಟಿಫಿಕೇಶನ್ ಆದ್ರೆ ನಿಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆ ಕಡೆ 1 ಮಂತ್ ಟೈಮ್ ಸಿಗುತ್ತೆ. ಇನ್ ಕೇಸ್ ನವೆಂಬರ್ ಡಿಸೆಂಬರ್ ಹೋದ್ರು ಜನವರಿಯಿಂದ ಅಥವಾ ಫೆಬ್ರವರಿ ಮಾರ್ಚ್ ಆ 3 ತಿಂಗಳು ಯಾವಾಗಾದ್ರೂ ಅವರು ಪರೀಕ್ಷೆಯನ್ನು ಮಾಡ್ಬೋದು. KA ಅವರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಿದೆ. ಅವರು ಪರೀಕ್ಷೆ ವಿಚಾರದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಹಾನೆಸ್ಟ್ ಆಗಿ ಎಕ್ಸಾಮ್ಸ್ ಅನ್ನ ನಡೆಸ್ತಾರೆ. ಯಾವುದೇ ಅಚಾತುರ್ಯ ಅಥವಾ ಗೊಂದಲಗಳು ಉಂಟಾಗಲ್ಲ. ಅಂಡ್ ಏನು ಜಿಲ್ಲೆಗೆ ಹೋದ್ಮೇಲೆ ಅಂದ್ರೆ ಜಿಲ್ಲೆ ಕಂದಾಯ ಇಲಾಖೆಗೆ ಹೋದ್ಮೇಲೆ ಜಿಲ್ಲಾ ಕಂದಾಯ ಇಲಾಖೆಯಲ್ಲಿ ನಿಮ್ಮ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ, ಸೊ ಅಲ್ಲಿ ಕೆಲವೊಂದು ಇಷ್ಟು ಗೊಂದಲ ಕಳೆದ ವಾರ ಆಯ್ತು. ಹೊರತುಪಡಿಸಿದ್ರೆ ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ಆಗಿರ್ಬೋದು ಏನೂ ಕೂಡ ಕಂಡು ಬಂದಿಲ್ಲ. ಈ ಬಾರಿ ಕೂಡ ಅಷ್ಟೇ ಫೇರ್ ಆಗಿ ಎಕ್ಸಾಮ್ ನಡೆಸೋದಕ್ಕೆ ನಿರ್ದೇಶಕರಾದ ಪ್ರಸನ್ನ ಕುಮಾರ್ ಸರ್ ರೆಡಿ ಇದ್ದಾರೆ. ಹಾಗಾಗಿ ನಿಮ್ಮ ಪ್ರಿಪರೇಷನ್ ಚೆನ್ನಾಗಿರಲಿ. ಈ VAO ಜೊತೆ ಬೇರೆ ಬೇರೆ ನೇಮಕಾತಿಗಳು ಯಾವ್ದಾವ್ದು ಆಗ್ಬೇಕಿದೆ, FDA, SDA, ಪೊಲೀಸ್ ಇಲಾಖೆದು ಎಲ್ಲದರ ಬಗ್ಗೆ ಕೂಡ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಅನ್ನ ತಿಳಿಸ್ತೀನಿ. ಸೊ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಯಾರು ನಿಮ್ಮ ಫ್ರೆಂಡ್ಸ್ ಬೇರೆ ಬೇರೆ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.